ಎಲ್ಲರಿಗೂ ನಮಸ್ಕಾರ. ಕೆಮಿಸ್ಟ್ರಿಗೆ ನನ್ನ ಛಾಯಾ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನೆಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾಯಿದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ. ನೀವೇನಾದರೂ ಬೆಂಗಳೂರು ಸಿಟಿ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ ಅಂತಂದರೆ ಫಿಫ್ತ್ ಸೆಮಲ್ಲಿ 2 ಪೇಪರ್ ಬರುತ್ತೆ, ಪೇಪರ್ 5 ಆ್ಯಂಡ್ ಪೇಪರ್ 6 ಅಂತ. ಪೇಪರ್ 6ಅಲ್ಲಿ ಫಿಸಿಕಲ್ ಕೆಮಿಸ್ಟ್ರಿ ಮತ್ತು ಸ್ಪೆಕ್ಟ್ರೋಸ್ಕೋಪಿ ಇದೆ. ಫಿಸಿಕಲ್ ಕೆಮಿಸ್ಟ್ರಿ ವೀಡಿಯೋಸ್ ನಾನೀಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಕೆಮಿಕಲ್ ಈಕ್ವಿಲಿಬ್ರಿಯಮ್ ಇರ್ಬೋದು, ಫೋಟೋ ಕೆಮಿಸ್ಟ್ರಿ ಇರ್ಬೋದು, ಫೇಸ್ ಈಕ್ವಿಲಿಬ್ರಿಯಮ್ ಇರ್ಬೋದು, ಈ ವಿಡಿಯೋಸನ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಈಗ ನಾನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು ಅಯಾನಿಕ್ ಈಕ್ವಿಲಿಬ್ರಿಯಮ್ ಅಂತ. ಅದರ 2ನೇ ವಿಡಿಯೋ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಇವತ್ತಿನ ವಿಡಿಯೋದಲ್ಲಿ ಸಾಲ್ಟ್ ಹೈಡ್ರಾಲಿಸಿಸ್, ಟೈಪ್ಸ್ ಆಫ್ ಸಾಲ್ಟ್ ಅಂದರೆ ಏನು, ಸಾಲ್ಟ್ ಅಂತಂದರೆ ಸಾಲ್ಟ್ ಆಫ್ ಎ ಸ್ಟ್ರಾಂಗ್ ಸ್ಟ್ರಾಂಗ್ ಬೇಸ್ ಆಗ್ಬೋದು, ಅಥವಾ ಸಾಲ್ಟ್ ಆಫ್ ಎ ಸ್ಟ್ರಾಂಗ್ ಆ್ಯಸಿಡ್ ವೀಕ್ ಬೇಸ್ ಆಗ್ಬೋದು, ಸಾಲ್ಟ್ ಆಫ್ ಎ ವೀಕ್ ಆ್ಯಸಿಡ್ ಸ್ಟ್ರಾಂಗ್ ಬೇಸ್ ಆಗ್ಬೋದು, ಸಾಲ್ಟ್ ಆಫ್ ಎ ವೀಕ್ ಆ್ಯಸಿಡ್ ವೀಕ್ ಬೇಸ್ ಆಗ್ಬೋದು. ಸೊ ಕಾಂಬಿನೇಷನ್ ವೈಸಲ್ಲಿ ಯಾವ್ಯಾವ ಥರ ಸಾಲ್ಟ್ ಇದೆ, ಅವು ಹೇಗೆ ಹೈಡ್ರಾಲಿಸಿಸ್ ಆಗ್ತವೆ, ಅದನ್ನು ಇವತ್ತು ಇನ್ ಡೀಟೇಲಾಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೀವು ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆದಮೇಲೆ ಪ್ಲೇ ಲಿಸ್ಟ್ಗೆ ಹೋಗಿ NEP BCU NEP 6 ಸೆಮ್ ಪೇಪರ್ 5th ಸೆಮ್ ಪೇಪರ್ 6 ಅಂತಂದರೆ ಇದುವರೆಗೂ ನಾನು ಅಪ್ಲೋಡ್ ಮಾಡಿರೋ ಎಲ್ಲ ವೀಡಿಯೋಗಳು ನಿಮ್ಗೆ ಒಂದೇ ಕಡೆಗೆ ಸಿಗ್ತಾ ಹೋಗುತ್ತೆ. ಜೊತೆಗೆ ನಾನು ಆ ಚಾಪ್ಟ್ರಲ್ಲಿ 1, 2, 3 ಅಂತ ಕೊಟ್ಟಿದ್ದೀನಿ. ನೀವು ಅದೇ ರೀತಿಯಲ್ಲಿ ಫಾಲೋ ಮಾಡ್ಕೊಳ್ತಾ ಹೋದರೆ ಅರ್ಥ ಮಾಡ್ಕೊಳ್ಳೋಕ್ಕೆ ನಿಮಗೆ ಕಂಟಿನ್ಯೂಟಿ ಸಿಕ್ಕೋದಕ್ಕೆ ಈಸಿ ಆಗುತ್ತೆ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಅಯಾನಿಕ್ ಈಕ್ವಿಲಿಬ್ರಿಯಮ್ ಏನಾಗುತ್ತೆ ಅಂದರೆ, ವೆನ್ ಯು ಡಿಸಾಲ್ವ್ಡ್ ಯುವರ್ ಸಾಲ್ಟ್ ಇನ್ ವಾಟರ್, ನಿಮ್ಮ ಸಾಲ್ಟಲ್ಲಿ ಇರೋವಂಥ ಅನಯಾನ್ಸು ಕೆಟಯಾನ್ಸ್ ಏನಾಗುತ್ತೆ, ಇಟ್ ಗೋಯಿಂಗ್ ಟು ಇಂಟ್ರಾಕ್ಟ್ ವಿತ್ ವಾಟರ್ to form either acidic or alkaline solution depending upon the type of anions and cations. ನಿಮಗೆ ಆಲ್ಕಲೈನ್ ಅಥವಾ ಅಸಿಡಿಕ್ ಸೊಲ್ಯೂಷನ್ಸು ಬರ್ತಾ ಹೋಗುತ್ತೆ. ಈಗ ಒಂದು ಸಾಲ್ಟ್ ತೊಗೊಳಿದ್ದೀನಿ, ಆ ಸಾಲ್ಟ್ನ ನಾನು ಏನು ಮಾಡ್ತಾ ಇದ್ದೀನಿ, ನೀರೊಳಗಡೆ ಡಿಸಾಲ್ವ್ ಮಾಡ್ತಾ ಇದ್ದೀನಿ. ನೀರೊಳಗಡೆ ಡಿಸಾಲ್ವ್ ಆದಾಗ ನಿಮ್ಗೆ ಗೊತ್ತು, ಆಲ್ ಸಾಲ್ಟ್ಸ್ ಆರ್ ಸಾಲ್ಯುಬಲ್ ಇನ್ ವಾಟರ್. ಸಾಲ್ಯುಬಲ್ ಆದಾಗ ಅದೇನು ಮಾಡುತ್ತೆ ಅಂದರೆ ಸೊಲ್ಯೂಷನ್ನ ಫಾರ್ಮ್ ಮಾಡುತ್ತೆ. ಆ ಸೊಲ್ಯೂಷನ್ದು pH ಏನಿರುತ್ತೆ, ಅದು ಅಸಿಡಿಕ್ ಆಗಿದೆಯಾ ಅಥವಾ ಬೇಸಿಕ್ ಆಗಿದೆಯಾ, ಅದನ್ನೇ ನಾವೇನು ಮಾಡಬೇಕು, ಕಂಡುಹಿಡಿಬೇಕು. ಅದಕ್ಕೆ ನಾನೇನಂತ ಕರಿತೀನಿ, ಸಾಲ್ಟ್ ಹೈಡ್ರಾಲಿಸಿಸ್ ಅಂತೀನಿ, ಅಥವಾ ಹೈಡ್ರಾಲಿಸಿಸ್ ಆಫ್ ಸಾಲ್ಟ್ ಅಂತ ಹೇಳ್ತೀನಿ. ಆದರೆ ನಮಗೆ ಸಾಲ್ಟ್ ಹೇಗೆ ಬರುತ್ತೆ, ಆ ಫಾರ್ಮೇಷನ್ ಆಫ್ ಸಾಲ್ಟ್ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ನ್ಯೂಟ್ರಲೈಸೇಷನ್ ಅಂತ ಹೇಳ್ತೀವಿ. ರಿವರ್ಸ್ ಆಫ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ಗೆ ನಾವು ಹೈಡ್ರಾಲಿಸಿಸ್ ಅಂತ ಹೇಳ್ತೀವಿ. ಸಾಲ್ಟ್ಸ್ ಆರ್ ದಿ ನ್ಯೂಟ್ರಲೈಸೇಷನ್ ಪ್ರಾಡಕ್ಟ್ ಆಫ್ ಆಸಿಡ್ ಆ್ಯಂಡ್ ಬೇಸ್. ಆಸಿಡ್ ಮತ್ತು ಬೇಸು ಎರಡೂ ಕಂಬೈನ್ ಆದಾಗ ನಿಮ್ಗೆ ಏನಾಗುತ್ತೆ, ಸಾಲ್ಟ್ ಪ್ಲಸ್ ವಾಟರ್ ಬರುತ್ತೆ. ಅದೇ ರಿವರ್ಸ್ ರಿಯಾಕ್ಷನ್, ಆ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಅದೇ ಎಕ್ಸಾಕ್ಟ್ಲಿ ರಿವರ್ಸ್ ಆಯಿತು ಅಂದರೆ ಅದಕ್ಕೆ ನಾವೇನಂತ ಕರಿತೀವಿ, ಹೈಡ್ರಾಲಿಸಿಸ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ನೀವು ಸಾಲ್ಟ್ ಹೈಡ್ರಾಲಿಸಿಸ್ ಅಂದರೆ ಇಟ್ ಇಸ್ ಎ ರಿವರ್ಸ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಓಕೆ. Based on the relative strength of the acids and bases produced due to hydrolysis, salts are classified into 4 classes. ಈಗ ನಾವೇನು ಮಾಡಿದ್ವಿ, ಸಾಲ್ಟ್ ಇದೆ, ಆ ಸಾಲ್ಟ್ನ ನೀರೊಳಗಡೆ ಡಿಸಾಲ್ವ್ ಮಾಡ್ತಾ ಇದ್ದೀವಿ, ಸೊಲ್ಯೂಷನ್ ಬರ್ತಿದೆ. ಡಿಪೆಂಡಿಂಗ್ ಅಪಾನ್ ದಿ ಟೈಪ್ ಆಫ್ ಸೊಲ್ಯೂಷನ್, ನಿಮಗೆ ಯಾವ ಥರ ಸೊಲ್ಯೂಷನ್ ಬರ್ತಾ ಇದೆ, ಅದು ಅಸಿಡಿಕ್ ಇದೆಯಾ, ಬೇಸಿಕ್ ಇದೆಯಾ, ನ್ಯೂಟ್ರಲ್ ಇದೆಯಾ, ಆ ಬೇಸಿಸ್ ಮೇಲೆ ಈ ಸಾಲ್ಟ್ ಇದೆಯಲ್ಲ ಅದನ್ನು ನಾವು 4 ವೆರೈಟಿಯಾಗಿ ಕ್ಲಾಸಿಫೈ ಮಾಡ್ತೀವಿ. ವಿ ಆರ್ ಗೋಯಿಂಗ್ ಟು ಕ್ಲಾಸಿಫೈ ದಿ ಸಾಲ್ಟ್ ಡಿಪೆಂಡಿಂಗ್ ಅಪಾನ್ ದಿ nature of this solution that has been formed after dissolving that particular salt. ಆ ಸಾಲ್ಟು ವಾಟರಲ್ಲಿ ಡಿಸಾಲ್ವ್ ಆದಾಗ ಏನು ಸೊಲ್ಯೂಷನ್ ಬರುತ್ತಲ್ಲ, ಆ ಸೊಲ್ಯೂಷನ್ನು ಅದು ನೇಚರ್ ನೋಡಿಕೊಂಡು, ಅದು ಅಸಿಡಿಕಾ, ಬೇಸಿಕಾ, ನ್ಯೂಟ್ರಲಾ ಅಂತ ನೋಡಿಕೊಂಡು ನಾವು ಸಾಲ್ಟ್ನ 4 ವಿಧವಾಗಿ ಕ್ಲಾಸಿಫಿಕೇಷನ್ ಮಾಡಿದ್ದೀವಿ. ಸಾಲ್ಟ್ಸ್ ಆಫ್ ಸ್ಟ್ರಾಂಗ್ ಆ್ಯಸಿಡ್ ಆ್ಯಂಡ್ ಎ ಸ್ಟ್ರಾಂಗ್ ಬೇಸ್. ಸಾಲ್ಟ್ ಫಾರ್ಮೇಷನ್ ಆಗಿದೆ, ಹೇಗೆ ಸ್ಟ್ರಾಂಗ್ ಆ್ಯಸಿಡು ಸ್ಟ್ರಾಂಗ್ ಬೇಸು ಎರಡೂ ಆ್ಯಡ್ ಮಾಡಿದಾಗ, ಎರಡೂ ರಿಯಾಕ್ಟ್ ಮಾಡಿದಾಗ ಬರುತ್ತಲ್ಲ ಸಾಲ್ಟು, ಆ ಸಾಲ್ಟ್ಗೆ ನಾವೇನಂತ ಕರಿತೀವಿ, ಸಾಲ್ಟ್ ಆಫ್ ಸ್ಟ್ರಾಂಗ್ ಆ್ಯಸಿಡ್ ಆ್ಯಂಡ್ ಎ ಸ್ಟ್ರಾಂಗ್ ಬೇಸ್ ಅಂತ ಹೇಳ್ತೀವಿ. ಸೊ ಇವೆರಡೂ, ಈ ಸಾಲ್ಟ್ನ ನಾವು ಡಿಸಾಲ್ವ್ ಮಾಡಿದಾಗ ವಾಟ್ರಲ್ಲಿ ಏನಾಗುತ್ತೆ ಅದನ್ನು ನಾವು ನೆಕ್ಸ್ಟ್ ಸ್ಲೈಡ್ಗಳಲ್ಲಿ ನೋಡ್ತಾ ಹೋಗೋಣ. ಸೊ ಈ ಸಾಲ್ಟ್ನ ನಾವು ಏನು ಮಾಡಿದ್ದೀವಿ, ಡಿಪೆಂಡಿಂಗ್ ಅಪಾನ್ ದಿ ನೇಚರ್ ಆಫ್ ದಿ ಸೊಲ್ಯೂಷನ್ ಆಫ್ ದ ಪರ್ಟಿಕ್ಯುಲರ್ ಸಾಲ್ಟ್ ನಾವು 4 ಥರ ಕ್ಲಾಸಿಫೈ ಮಾಡಿದ್ದೀವಿ. ಮೊದಲನೇದು ಸಾಲ್ಟ್ ಆಫ್ ಸ್ಟ್ರಾಂಗ್ ಆ್ಯಸಿಡ್ ಆ್ಯಂಡ್ ಎ ಸ್ಟ್ರಾಂಗ್ ಬೇಸ್. ಎರಡನೇದು ಸಾಲ್ಟ್ ಆಫ್ ಸ್ಟ್ರಾಂಗ್ ಆ್ಯಸಿಡ್ ವೀಕ್ ಬೇಸ್, ಸಾಲ್ಟ್ ಆಫ್ ವೀಕ್ ಆ್ಯಸಿಡ್ ಸ್ಟ್ರಾಂಗ್ ಬೇಸ್, ಸಾಲ್ಟ್ ಆಫ್ ವೀಕ್ ಆ್ಯಸಿಡ್ ವೀಕ್ ಬೇಸ್. ಪ್ರಾಬಬಿಲಿಟಿ ಇರುವಂಥದ್ದೇ 4 ಪ್ರಾಬಬಿಲಿಟಿ ಹಾಕ್ಕೊಂಡು ನಾವೀಗ ಚೆಕ್ ಮಾಡ್ತಾ ಇದ್ದೀವಿ. ಸಾಲ್ಟ್ ಹೆಂಗೆ ಫಾರ್ಮೇಷನ್ ಆಗುತ್ತೆ, ಆಸಿಡ್ ಬೇಸು ರಿಯಾಕ್ಟ್ ಆದಾಗ ಎರಡೂ ಸ್ಟ್ರಾಂಗ್ ಇತ್ತು ಅಂದರೆ ಏನು ಸಾಲ್ಟ್ ಬರುತ್ತಲ್ಲ, ಆ ಸಾಲ್ಟ್ಗೆ ನಾನು ಏನು ಹೇಳ್ತೀನಿ, ಸಾಲ್ಟ್ ಆಫ್ ಸ್ಟ್ರಾಂಗ್ ಆ್ಯಸಿಡ್ ಆ್ಯಂಡ್ ಸ್ಟ್ರಾಂಗ್ ಬೇಸ್ ಅಂತೀನಿ. ಅದನ್ನು ವಾಟರಲ್ಲಿ ಡಿಸಾಲ್ವ್ ಮಾಡಿದಾಗ ಹೈಡ್ರಾಲಿಸಿಸ್ ಆಗುತ್ತೆ. ಏನು ಬರುತ್ತೆ ನೇಚರ್ ಆಫ್ ದಿ ಸೊಲ್ಯೂಷನ್ನು, ಅದನ್ನು ನಾವು ನೋಡ್ತಾ ಹೋಗೋಣ. ಅದೇ ಥರ
ಸಾಲ್ಟ್ ಆಫ್ ಎ ಸ್ಟ್ರಾಂಗ್ ಆ್ಯಸಿಡ್ ವೀಕ್ ಬೇಸ್ ಎರಡೂ ಕಂಬೈನ್ ಮಾಡಿದಾಗ ಸಾಲ್ಟ್ ಬರುತ್ತಲ್ಲ, ಆ ಸಾಲ್ಟ್ಗೆ ನಾವು ಸಾಲ್ಟ್ ಆಫ್ ಎ ಸ್ಟ್ರಾಂಗ್ ಆ್ಯಸಿಡ್ ವೀಕ್ ಬೇಸ್ ಅಂತ ಹೇಳ್ತೀವಿ. ಅದನ್ನು ಡಿಸಾಲ್ವ್ ಮಾಡಿದಾಗ ಏನಿರುತ್ತೆ ನೇಚರು, ಹಾಗೇನೆ ವೀಕ್ ಆ್ಯಸಿಡು ಸ್ಟ್ರಾಂಗ್ ಬೇಸು ಅಥವಾ ಎರಡೂ ವೀಕ್ ಇದ್ದಾಗ ಏನಾಗುತ್ತೆ ನೆಕ್ಸ್ಟ್ ಸ್ಲೈಡ್ಗಳಲ್ಲಿ ನೋಡ್ತಾ ಹೋಗೋಣ. ಓಕೆ, ಟೈಪ್ಸ್ ಆಫ್ ಸಾಲ್ಟ್ 4 ಥರ ಇರುತ್ತೆ ಡಿಪೆಂಡಿಂಗ್ ಅಪಾನ್ ದಿ ನೇಚರ್ ಆಫ್ ದಿ ಸಾಲ್ಟ್. ನಾವು ಅದನ್ನು 4 ಥರ ಮಾಡಿದ್ವಿ. ಆ ಪಿ ಎಚ್ ಏನಾದರೂ 7 ಇತ್ತು, ನ್ಯೂಟ್ರಲ್ ಆಗಿತ್ತು ಅಂತ ಇಟ್ಕೊಂಡು, ಈಗ ಸ್ಟ್ರಾಂಗ್ ಆ್ಯಸಿಡು ಸ್ಟ್ರಾಂಗ್ ಬೇಸು ಎರಡೂ ಮಾಡಿದಾಗ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಮಾಡಿದಾಗ ನನಗೆ ಏನು ಸಾಲ್ಟ್ ಬರುತ್ತಲ್ಲ ಆ ಸಾಲ್ಟ್ ಏನಾಗಿರುತ್ತೆ NaCl ಇರುತ್ತೆ. ಅದನ್ನೇನಾದರೂ ವಾಟರ್ನಲ್ಲಿ ಡಿಸಾಲ್ವ್ ಮಾಡಿದಾಗ ಆ ಸೊಲ್ಯೂಷನ್ ಏನಿರುತ್ತೆ ಪಿ ಎಚ್ ಅಂದರೆ 0 ಇರುತ್ತೆ, ಪಿ ಎಚ್ 7 ಇರುತ್ತೆ, ಅದು ನ್ಯೂಟ್ರಲ್ ಆಗಿರುತ್ತೆ. ಸೊ ಹೇಗೆ ಅಂತ ನಾನು ನೆಕ್ಸ್ಟ್ ಸ್ಲೈಡ್ಗಳಲ್ಲಿ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಹೇಗೆ ಪಿ ಎಚ್ ಏನಾಗಿರುತ್ತೆ, ಸಾಲ್ಟ್ ಆಫ್ ಎ ಸ್ಟ್ರಾಂಗ್ ಆ್ಯಸಿಡ್ ಸ್ಟ್ರಾಂಗ್ ಬೇಸ್ದು ಸಾಲ್ಟ್ ಏನಿದೆಯಲ್ಲ ಅದು ನ್ಯೂಟ್ರಲ್ ಆಗಿರುತ್ತೆ, ಪಿ ಎಚ್ ಏನಾಗಿರುತ್ತೆ 7 ಇರುತ್ತೆ. ಅದೇ ಸ್ಟ್ರಾಂಗ್ ಆ್ಯಸಿಡು ವೀಕ್ ಬೇಸು ಕಂಬೈನ್ ಆದಾಗ ಸಾಲ್ಟ್ ಫಾರ್ಮೇಷನ್ ಆಗುತ್ತಲ್ಲ, ಆ ಸಾಲ್ಟ್ ವೆನ್ ಯು ಡಿಸಾಲ್ವ್ ಇಟ್ ಇನ್ ವಾಟರ್ ಆವಾಗ ಪಿ ಎಚ್ ಏನಾಗುತ್ತೆ <7 ಇರುತ್ತೆ, ಅದು ಅಸಿಡಿಕ್ ಆಗಿರುತ್ತೆ. ಅದೇ ಥರ ವೀಕ್ ಆ್ಯಸಿಡು ಸ್ಟ್ರಾಂಗ್ ಬೇಸ್ ತೊಗೊಂಡಾಗ ಏನು ಸಾಲ್ಟ್ ಫಾರ್ಮೇಷನ್ ಆಗುತ್ತಲ್ಲ ಆ ಸಾಲ್ಟ್ನ ವೆನ್ ಐ ಡಿಸಾಲ್ವ್ ಇಟ್ ಇನ್ ವಾಟರ್ ಆ ಸಾಲ್ಟ್ ಸೊಲ್ಯೂಷನ್ದು ಪಿ ಎಚ್ ಏನಿರುತ್ತೆ ಇಟ್ ವಿಲ್ ಬಿ <7 ಇರುತ್ತೆ. ದಟ್ ಈಸ್ ಬೇಸಿಕ್ ಇನ್ ನೇಚರ್. ಎರಡೂ ವೀಕ್ ತೊಗೊಂಡಾಗ ಗೊತ್ತಿಲ್ಲ, ಅದು ಡಿಪೆಂಡಿಂಗ್ ಅಪಾನ್ ದಿ ನೇಚರ್ ಆಫ್ ದಿ ಆಸಿಡ್ ಆ್ಯಂಡ್ ಎ ಬೇಸ್ ದಟ್ ವಿ ಹ್ಯಾವ್ ಟೇಕನ್, ಅದು ನ್ಯೂಟ್ರಲ್ ಆಗ್ಬೋದು, ಬೇಸಿಕ್ ಆಗ್ಬೋದು, ಇಲ್ಲ ಅಂದರೆ ಅಸಿಡಿಕ್ ಅದು. ಈಗ ಒಂದೊಂದನ್ನೇ ನೋಡ್ಕೊಂಡು ಹೋಗೋಣ. ನಾನು ಹೇಳಿದೆ ವೆನ್ ಯು ಡಿಸಾಲ್ವ್ ಎ ಸ್ಟ್ರಾಂಗ್ ಆ್ಯಸಿಡ್ ದ ಸಾಲ್ಟ್ ದಟ್ ಹ್ಯಾಸ್ ಬಿನ್ ಫಾರ್ಮ್ಡ್ ಬೈ ದಿ ಸ್ಟ್ರಾಂಗ್ ಆ್ಯಸಿಡ್ ಆ್ಯಂಡ್ ಎ ಸ್ಟ್ರಾಂಗ್ ಬೇಸ್, ಅದು ನ್ಯೂಟ್ರಲ್ ಇರುತ್ತೆ, ಪಿ ಎಚ್ 7 ಇರುತ್ತೆ ಅಂತ ಹೇಳಿದೆ. ಹೇಗೆ 7 ಆಗುತ್ತೆ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಅದಕ್ಕೆ ಎಕ್ಸಾಂಪಲ್ಗಳು ಯಾವ್ಯಾವುದು ಅಂದರೆ ಆ ಥರ ಸಾಲ್ಟ್ಗೆ ಸ್ಟ್ರಾಂಗ್ ಆ್ಯಸಿಡ್ ಸ್ಟ್ರಾಂಗ್ ಬೇಸ್ ಆ್ಯಡ್ ಮಾಡಿದಾಗ ಬರುವಂಥ ಸಾಲ್ಟ್ ಇದೆಯಲ್ಲ, ಸಾಲ್ಟ್ ಆಫ್ ಎ ಸ್ಟ್ರಾಂಗ್ ಆ್ಯಸಿಡ್ ಸ್ಟ್ರಾಂಗ್ ಬೇಸ್ಗೆ ಎಕ್ಸಾಂಪಲ್ ಯಾವ್ಯಾವುದು ಅಂದರೆ ಅಮೋನಿಯಂ, ಸೋಡಿಯಂ ಕ್ಲೋರೈಡು, ಅಮೋನಿಯಂ ನೈಟ್ರೇಟು, ಸೋಡಿಯಂ ಸಲ್ಫೇಟು, ಪೊಟ್ಯಾಷಿಯಂ ಕ್ಲೋರೈಡು, ಪೊಟ್ಯಾಷಿಯಂ ನೈಟ್ರೇಟ್, ಪೊಟ್ಯಾಷಿಯಂ ಸಲ್ಫೇಟ್. ದೀಸ್ ಆರ್ ದಿ ಎಕ್ಸಾಂಪಲ್. ಇದನ್ನು ಬೇರೆನಿದೆ, ಬಟ್ ನಾನು ಕೆಲವೊಂದು ಎಕ್ಸಾಂಪಲ್ ಕಾಮನ್ ಆಗಿ ಯೂಸ್ ಮಾಡುವಂಥ ಎಕ್ಸಾಂಪಲ್ಗಳನ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ. ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಒಂದು ಸಿಂಪಲ್ ಆಗಿರುವಂಥದ್ದು NaClನ ತೊಗೊಳ್ತಾ ಇದ್ದೀನಿ. ಎಲ್ಲ ತೊಗೊಂಡ್ರು ಇದೇ ಆಗುತ್ತೆ, ಎಲ್ಲ ನಾನು ರಿಯಾಕ್ಷನ್ ಮಾಡಿ ತೋರ್ಸೋಕ್ಕಾಗಲ್ಲ, ಯಾವ್ದಾದ್ರು ಒಂದು ತೊಗೊಳ್ತಾ ಇದ್ದೀನಿ. ಸೊ HCl ಸ್ಟ್ರಾಂಗ್ ಆ್ಯಸಿಡ್ HCl ಮತ್ತು ಸ್ಟ್ರಾಂಗ್ ಬೇಸ್ NaOH ಎರಡು ಆ್ಯಡ್ ಮಾಡಿದಾಗ ನಿಮಗೆ ಸಾಲ್ಟ್ ಆಫ್ ಎ ಸ್ಟ್ರಾಂಗ್ ಆ್ಯಸಿಡ್ ಆ್ಯಂಡ್ ಎ ಸ್ಟ್ರಾಂಗ್ ಬೇಸ್ ಬರುತ್ತೆ, NaCl ಆಗುತ್ತೆ. ಸೊ ಈಗ ನಾನು ಏನು ಮಾಡೋಣ, NaCl ಏನು ಮಾಡಬೇಕು, ನಾನು ವಾಟರ್ ಡಿಸಾಲ್ವ್ ಮಾಡಬೇಕು. ಡಿಸಾಲ್ವ್ ಮಾಡಿ ಅದರದ್ದು ನೇಚರ್ ಆಫ್ ದ ಸೊಲ್ಯೂಷನ್ ಏನಿದೆ ಅಂತ ನಾನು ಫೈಂಡ್ ಔಟ್ ಮಾಡಬೇಕು. NaCl is a salt formed by a strong acid HCl and a strong base NaOH. Being a salt has strong electrolyte, they give cation and anion when dissolved in water. These ions do not hydrolyze, that is these ions don't interact with water. ಓಕೆ, ಹೇಗೆ ಅಂತ ನೋಡ್ಕೊಳ್ತಾ ಹೋಗೋಣ. ಈಗ ಏನು ಮಾಡಿದ್ದೀನಿ, ಈಕ್ವಲಿಬ್ರಿಯಾ ಇಸ್ ಬೀನ್ ಎಸ್ಟಾಬ್ಲಿಷ್ಡ್ ಅಂತ ಹೇಳ್ತಾ ಇದ್ದೀನಿ. ಈಕ್ವಲಿಬ್ರಿಯಾ ಇದೆ, ನೀವು ಅಯಾನಿಕ್ ಈಕ್ವಲಿಬ್ರಿಯಾ ಸ್ಟಡಿ ಮಾಡ್ತಾ ಇದ್ದೀರಾ. ಸೊ ಈಕ್ವಲಿಬ್ರಿಯಾ ಆಗಿದೆ ಇನ್ ವಾಟರ್, ಈಕ್ವಲಿಬ್ರಿಯಮ್ ಇಸ್ ಎಕ್ಸಿಸ್ಟೆಡ್. ಯಾಕೆ NaCl ಸಾಲ್ಟ್ನ ತೊಗೊಂಡಿದ್ದೀನಿ, ಆ ಸಾಲ್ಟ್ಗೆ ವಾಟರ್ ಹಾಕ್ತಾ ಇದ್ದೀನಿ, ಆವಾಗ ಏನಾಗ್ತಿದೆ NaOH ಮತ್ತು HCl ಬರ್ತಾ ಇದೆ. ಓಕೆ, ಈಗ ಏನಾಗ್ತಿದೆ, ನಿಮಗೆ NaCl ಸಾಲ್ಟ್ ನಿಮ್ಗೆ ಗೊತ್ತು, ಎಲ್ಲ ಸಾಲ್ಟು ವೆನ್ ಯು ಡಿಸಾಲ್ವ್ ಇಟ್ ಇನ್ ವಾಟರ್ ಇಟ್ ಗೋಯಿಂಗ್ ಟು ಗಿವ್ ಅಯಾನ್ಸ್. ಸೊ ಹಾಗಾಗಿ NaCl ಏನು ಮಾಡುತ್ತೆ, Na+Cl- ಇರುತ್ತೆ. ವಾಟರ್ ಏನಾಗಿರುತ್ತೆ, ವೀಕ್ ಎಲೆಕ್ಟ್ರೋಲೈಟು, ಹಾಗಾಗಿ ಅದು ಏನು ಚೇಂಜ್ ಆಗಲ್ಲ, ಇಟ್ ರಿಮೈನ್ಸ್ ಆ್ಯಸ್ ವಾಟರ್ ಓನ್ಲಿ. ಅದೇ ಥರ NaOH ತೊಗೊಳ್ತೀನಿ, NaOH ಇಸ್ ಅ ಸ್ಟ್ರಾಂಗ್ ಬೇಸ್. ಸ್ಟ್ರಾಂಗ್ ಬೇಸ್ ಇದ್ರೆ ಏನಾಗುತ್ತೆ, ಡಿಸೋಸಿಯೇಷನ್ 100% ಆಗುತ್ತೆ, Na+OH- ಆಗಿ ಕ್ಲೀವ್ ಆಗುತ್ತೆ, 100% ಅದು ಡಿಸೋಸಿಯೇಟ್ ಆಗುತ್ತೆ. ಅದೇ ಥರ HClನ ತೊಗೊಂಡ್ರೆ HCl ಸ್ಟ್ರಾಂಗ್ ಆ್ಯಸಿಡ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಆಯಿತು ಅಂದರೆ 100% ಡಿಸೋಸಿಯೇಷನ್ ಆಗುತ್ತೆ, H+ ಮತ್ತು Cl- ಆಗುತ್ತೆ. ಸೊ ಈಗ ಏನಾಯಿತು, ಬೋತ್ ದಿ ಅಯಾನ್ಸ್, ನಿಮಗೆ ನಾನು ಬೀಕರ್ ಇದೆ, ಬೀಕರಲ್ಲಿ ಏನು ಮಾಡಿದ್ದೀನಿ, NaCl ತೊಗೊಂಡಿದ್ದೀನಿ, ಅದಕ್ಕೆ ವಾಟರ್ ಹಾಕಿದ್ದೀನಿ. ಆವಾಗ ಏನಾಗ್ತಿದೆ ನಾನು ಬೀಕರ್ ಒಳಗಡೆ ಅಂತಂದರೆ Na+Cl- ವಾಟರ್ ಇದೆ, ಅದೇ ಥರ Na+OH- H+Cl- ಎಲ್ಲನೂ ಇದೆ. ಸೊ ನಾನೀಗ ಕ್ಯಾನ್ಸಲ್ ಮಾಡ್ತೀನಿ, ಲೆಫ್ಟ್ ಸೈಡು ರೈಟ್ ಸೈಡ್. Na+ ಇದ್ದಿದ್ದು ಈ ಕಡೆನೇ Na+ ಇದೆ, ಬೋತ್ ಲೆಫ್ಟ್ ಸೈಡು ರೈಟ್ ಸೈಡ್ ಇದ್ದರೆ ಈಕ್ವೇಷನ್ಲಿ ಕ್ಯಾನ್ಸಲ್ ಆಗಿಬಿಡುತ್ತೆ. Cl ಕ್ಯಾನ್ಸಲ್ ಆಯಿತು. ಆದರೆ ಉಳಿದಿದ್ದೇನು, ವಾಟರ್ OH- H+. ಕೊನೆಗೆ ನಂಗೆ ಸೊಲ್ಯೂಷನಲ್ಲಿ ಏನಾಗ್ತಿದೆ, ಉಳಿದಿದ್ದೇನು, ಓನ್ಲಿ ದೆರ್ ವಿಲ್ ಬಿ ಎ ಫಾರ್ಮೇಷನ್ ಆಫ್ H+ ಆ್ಯಂಡ್ OH-. ಸೊ H+ ಇದೆ, OH- ಇದೆ, ಬೋತ್ ಆಫ್ ದೆಮ್ ಆರ್ ಇನ್ ಈಕ್ವಲ್ ಕ್ವಾಂಟಿಟಿನಲ್ಲಿರೋದಕ್ಕೋಸ್ಕರ ಸೊಲ್ಯೂಷನ್ ಏನಾಗುತ್ತೆ, ನ್ಯೂಟ್ರಲ್ ಆಗುತ್ತೆ. ಹಾಗಾಗಿ pH ಏನಾಗುತ್ತೆ, 7 ಆಗುತ್ತೆ. ಈ ಸೊಲ್ಯೂಷನು ಹೈಡ್ರಲೈಸ್ ಆಗೋದೇ ಇಲ್ಲ, ಇಟ್ ರಿಮೈನ್ಸ್ ನ್ಯೂಟ್ರಲ್ ಆಗಿ ಅದು ಉಳ್ಕೊಂಡ್ಬಿಡುತ್ತೆ. ದಿಸ್ ಇಸ್ ಎಕ್ಸಾಂಪಲ್.
ಸೊ ಹಾಗಾಗಿ ಏನಾಗುತ್ತೆ, ದರ್ ಇಸ್ ನೋ ಚೇಂಜ್ ಇನ್ ದಿ ಕಾನ್ಸಂಟ್ರೇಷನ್ ಆಫ್ H ಪ್ಲಸ್ ಆರ್ OH ಮೈನಸ್ ಅಯಾನ್ ಇನ್ ದಿ ಸೊಲ್ಯೂಷನ್, ಹೆನ್ಸ್ ರಿಸಲ್ಟಿಂಗ್ ಸೊಲ್ಯೂಷನ್ ಈಸ್ ನ್ಯೂಟ್ರಲ್. ಸೊ ಈಗ ವಾಟರ್ ಇದೆ, H ಪ್ಲಸ್ ಇದೆ, OH ಮೈನಸ್ ಇದೆ, ಮತ್ತೆ ಎರಡು ಕಂಬೈನ್ ಆದಾಗ ಈ ಕಡೆನೂ ವಾಟರ್ ಇದೆ, ಆ ಕಡೆನೂ ವಾಟರ್ ಇದೆ. ಸೊ ನೆಟ್ ಬ್ಯಾಲೆನ್ಸ್ ಏನಾಯಿತು, ನಥಿಂಗ್. ಸೊ ಹಾಗಾಗಿ ಅದನ್ನು ನಾವು ನ್ಯೂಟ್ರಲ್ ಅಂತ ಹೇಳ್ತೀವಿ. ಹೆನ್ಸ್ ಇಟ್ ಕ್ಯಾನ್ ಬಿ ಜನರಲೈಸ್ ದಟ್ ಸಾಲ್ಟ್ ಆಫ್ ಎ ಸ್ಟ್ರಾಂಗ್ ಆಸಿಡ್ ಅಂಡ್ ಎ ಸ್ಟ್ರಾಂಗ್ ಬೇಸ್ ಡಸ್ ನಾಟ್ ಅಂಡರ್ಗೋ ಹೈಡ್ರಾಲಿಸಿಸ್. ಅದು ಹೈಡ್ರಾಲಿಸಿಸ್ಸೇ ಆಗಲ್ಲ. ಹೈಡ್ರಾಲಿಸಿಸ್ ಆದರೆ ಏನಾಗಬೇಕಾಗಿತ್ತದು, ಅಸಿಡಿಕ್ಕು ಅಥವಾ ಬೇಸಿಕ್ ಆಗಿ ಕನ್ವರ್ಟ್ ಆಗಬೇಕಾಗಿತ್ತು. ಇಲ್ಲಿ ಅಸಿಡಿಕ್ಕು ಆಗ್ತಾ ಇಲ್ಲ, ಬೇಸಿಕ್ಕು ಆಗ್ತಾ ಇಲ್ಲ, ನ್ಯೂಟ್ರಲ್ ಆಗಿ ಉಳ್ಕೊಂಡಿದೆ. ಹಾಗಾಗಿ ದಿ ಸಾಲ್ಟ್ ದೇ ಡು ನಾಟ್ ಅಂಡರ್ಗೋ ಹೈಡ್ರಾಲಿಸಿಸ್ ಅಂತ ಹೇಳ್ತೀವಿ. ಈಗ ಸೆಕೆಂಡ್ ಎಕ್ಸಾಂಪಲ್ನ ತಗೊಳ್ಳೋಣ. ಸಾಲ್ಟ್ ಆಫ್ ಎ ವೀಕ್ ಆಸಿಡ್ ಅಂಡ್ ಎ ಸ್ಟ್ರಾಂಗ್ ಬೇಸ್. ವೀಕ್ ಆಸಿಡ್ ಸ್ಟ್ರಾಂಗ್ ಬೇಸ್ ಅವೆರಡು ಆ್ಯಡ್ ಮಾಡಿದಾಗ ಬರುವಂಥ ಸಾಲ್ಟ್ಗೆ ನಾವೇನಂತ ಕರಿತೀವಿ, ಸಾಲ್ಟ್ ಆಫ್ ವೀಕ್ ಆಸಿಡ್ ಸ್ಟ್ರಾಂಗ್ ಬೇಸ್ ಅಂತ ಹೇಳ್ತಾ ಇದ್ದೀವಿ. ಎಕ್ಸಾಂಪಲ್ ಯಾವ್ಯಾವುದು ಅಂದರೆ CH3COONA, sodium acetate, sodium carbonate, potassium carbonate, sodium phosphate. These are some of the example. ನಾನು ಸಿಂಪಲ್ ಆಗಿರೋ ಎಕ್ಸಾಂಪಲ್ನ ತಗೊಳ್ತಾ ಇದ್ದೀನಿ. CH3COOH NaOH ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಒಂದು ಸಾಲ್ಟ್, ಸ್ಟ್ರಾಂಗ್ ಬೇಸು, ವೀಕ್ ಆ್ಯಸಿಡು. ಸೊ ನಂಗೆ ಸಾಲ್ಟ್ ಬರ್ತಾ ಇದೆ. ಇಲ್ಲಿ ನಾನು pH ಏನು ಹೇಳ್ತೀನಿ, ಮೋರ್ ದ್ಯಾನ್ 7 ಅಂತೀನಿ, ಬೇಸಿಕ್ ಅಂತ ಹೇಳ್ತೀನಿ. ಹೀಗೆ ಅಂತ ನಾವು ನೋಡ್ತಾ ಹೋಗೋಣ. ನಿಮಗೆ ಗೊತ್ತು ಸಾಲ್ಟ್ ಹೇಗೆ ಫಾರ್ಮೇಷನ್ ಆಗಿದೆ, ವೀಕ್ ಆ್ಯಸಿಡು, ಅಸ್ಟಿಕ್ ಆ್ಯಸಿಡು, ಸ್ಟ್ರಾಂಗ್ ಬೇಸು NaOH ಅವೆರಡು ಕಂಬೈನ್ ಆದಾಗ ನಿಮ್ಗೆ ಏನಾಗ್ತಾ ಇದೆ, ಸೋಡಿಯಂ ಅಸಿಟೇಟ್ ಬರ್ತಾ ಇದೆ. ಸೊ ಆ ಸೋಡಿಯಂ ಅಸಿಟೇಟ್ನ ತೊಗೊಂಡು ನಾನು ಏನು ಮಾಡ್ತಾ ಇದ್ದೀನಿ, ವಾಟರ್ ಒಳಗಡೆ ಡಿಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ವಾಟರ್ ಒಳಗಡೆ ಡಿಸಾಲ್ವ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ನಿಮ್ದು ಅಯಾನ್ ಏನಿದೆ, ಸಾಲ್ಟ್ ಏನಿದೆಯಲ್ಲ, ಸಾಲ್ಟ್ ಈಸ್ ಆಲ್ವೇಸ್ ಅಯಾನಿಕ್ ಇನ್ ನೇಚರ್. ಇಟ್ ಗೆಟ್ ಸ್ಪ್ಲಿಟ್ ಆಸ್ CH3COO ಮೈನಸ್ Na ಪ್ಲಸ್ ಆಗಿ ಕನ್ವರ್ಟ್ ಆಯಿತು. ವಾಟರ್ ಏನೂ ಆಗಲ್ಲ, ಹಾಗೆ ಉಳ್ಕೊಳ್ಳುತ್ತೆ, ಬಿಕಾಸ್ ಇಟ್ಸ್ ಎ ವೀಕ್ ಎಲೆಕ್ಟ್ರೋಲೈಟ್, ಕಂಪ್ಲೀಟ್ ಡಿಸೋಸಿಯೇಷನ್ ಆಗಲ್ಲ. ಅದೇ ಥರ NaOHನ ತೊಗೊಳ್ತೀನಿ. NaOH ಇಸ್ ಎ ಸ್ಟ್ರಾಂಗ್ ಆಸಿಡ್, ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್, 100% ಡಿಸೋಸಿಯೇಷನ್ ಆಗುತ್ತೆ. ಇಟ್ ಗೆಟ್ ಸ್ಪ್ಲಿಟ್ ಆಸ್ Na ಪ್ಲಸ್ ಆ್ಯಂಡ್ OH ಮೈನಸ್. ಅದೇ CH3COOH ಏನಿದೆಯಲ್ಲ, ಇಟ್ ಇಸ್ ಎ ವೀಕ್ ಆಸಿಡ್, ವೀಕ್ ಎಲೆಕ್ಟ್ರೋಲೈಟ್. ವೀಕ್ ಎಲೆಕ್ಟ್ರೋಲೈಟ್ 100% ಡಿಸೋಸಿಯೇಷನ್ ಆಗಲ್ಲ. ಹಾಗಾಗಿ ಅದನ್ನು ನಾನು ಹಾಗೆ ಉಳ್ಕೊಳ್ತೀನಿ, ಹಾಗೆ ಉಳಿಸ್ಕೊಳ್ತೀನಿ. ಸೊ ಈಗ ಏನು ಮಾಡೋಣ, ಎರಡನ್ನೂ ಕ್ಯಾನ್ಸಲ್ ಮಾಡೋಣ. Na ಪ್ಲಸ್ ಕ್ಯಾನ್ಸಲ್ ಆಯಿತು. ನಿಮಗೆ ಉಳಿದಿರೋದೇನು ಅಂದರೆ CH3COO ಮೈನಸ್ ಪ್ಲಸ್ ವಾಟರ್, ಮತ್ತೆ ಏನಾಗುತ್ತೆ ಈ ಕಡೆ OH ಪ್ಲಸ್ NaOH ಏನಾಗ್ತಿದೆ, ಎಲ್ಲನೂ ಸೇಮ್ ಬೀಕರಲ್ಲಿರೋದಕ್ಕೋಸ್ಕರ CH3COO ಮೈನಸ್ ಏನಾಗುತ್ತೆ, Na ಪ್ಲಸ್ ಜೊತೆಗೆ ರಿಯಾಕ್ಟ್ ಆಗಿಬಿಡುತ್ತೆ. ಹಾಗಾಗಿ ಕೊನೆಗೆ ಉಳ್ಕೊಳ್ಳೋದೇನು, ನಿಮ್ಮ ಸೊಲ್ಯೂಷನ್ ಏನಾಗಿರುತ್ತಲ್ಲ, ವಾಟರ್ಲಿರೋಂಥ ಸೊಲ್ಯೂಷನ್ ಏನಾಗಿರುತ್ತಲ್ಲ, ಅದು ಬೇಸಿಕ್ ಆಗಿರುತ್ತೆ. ಹಾಗಾಗಿ ಅದರದ್ದು pH ಮೋರ್ ದ್ಯಾನ್ 7 ಇರುತ್ತೆ. ಜಸ್ಟ್ ಏನು ಮಾಡಬೇಕು, ನಾವು ಯಾವ ಸಾಲ್ಟ್ ಇದೆಯಲ್ಲ ಆ ಸಾಲ್ಟ್ನ ಏನು ಮಾಡಬೇಕು, ವಿ ಟ್ರೈ ಟು ಡಿಸಾಲ್ವ್ ಇಟ್ ಇನ್ ವಾಟರ್. ವಾಟರಲ್ಲಿ ಡಿಸಾಲ್ವ್ ಮಾಡ್ತೀವಿ. ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಇದ್ದರೆ ಡಿಸೋಸಿಯೇಟ್ ಆಗುತ್ತೆ, ವೀಕ್ ಎಲೆಕ್ಟ್ರೋಲೈಟ್ ಇದ್ದರೆ ಡಿಸೋಸಿಯೇಟ್ ಆಗಲ್ಲ. ನೆಟ್ ರಿಯಾಕ್ಷನ್ ಏನಾಗುತ್ತೆ ಅಂತ ನೋಡಬೇಕು. ನೆಟ್ ರಿಯಾಕ್ಷನ್ ಅಂದರೂ H ಪ್ಲಸ್ ಉಳ್ಕೊಳ್ತು ಅಂತಂದರೆ ಅವಾಗ ಅದನ್ನು ಅಸ್ಟಿಕ್ ಅಂತ ಹೇಳ್ತೀವಿ. ನೆಟ್ OH ಮೈನಸ್ ಉಳ್ಕೊಳ್ತು ಅಂತಂದರೆ ಅವಾಗ ನಾವು ಕರಿತೀವಿ ಬೇಸಿಕ್ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾದ್ರೆ ಥರ್ಡ್ ಎಕ್ಸಾಂಪಲ್ ನೋಡೋಣ. ಸಾಲ್ಟ್ ಆಫ್ ಎ ಸ್ಟ್ರಾಂಗ್ ಆಸಿಡ್ ಅಂಡ್ ಎ ವೀಕ್ ಬೇಸ್ ಅಂತ ಹೇಳ್ತೀವಿ. ಇಲ್ಲಿ ಏನಾಗ್ತಿದೆ, ಸಾಲ್ಟ್ ಹ್ಯಾಸ್ ಬಿನ್ ಫಾರ್ಮ್ಡ್ ಬೈ ಮಿಕ್ಸಿಂಗ್ ದಿ ಸ್ಟ್ರಾಂಗ್ ಆಸಿಡ್ ಅಂಡ್ ಎ ವೀಕ್ ಬೇಸ್. ಎಕ್ಸಾಂಪಲ್ ತಗೊಳ್ಳೋಣ ಅಂದರೆ ಅಮೋನಿಯಂ ಕ್ಲೋರೈಡ್, ಕಾಪರ್ ಸಲ್ಫೇಟ್, ಅಮೋನಿಯಂ ನೈಟ್ರೇಟ್, ಅಲ್ಯೂಮಿನಿಯಂ ಕ್ಲೋರೈಡ್, calcium chloride, ferric chloride, all these are example of a strong acid and a weak base. ಸೊ ಈಗ ಸಿಂಪಲ್ ಆಗಿರೋ ಎಕ್ಸಾಂಪಲ್ ನಾನು ಅಮೋನಿಯಂ ಕ್ಲೋರೈಡ್ ಸಾಲ್ಟ್ನ ತಗೊಳ್ತಾ ಇದ್ದೀನಿ. ಅಮೋನಿಯಂ ಕ್ಲೋರೈಡ್ ಸಾಲ್ಟ್ ಫಾರ್ಮೇಷನ್ ಆಗಿದೆ ಬೈ ಮಿಕ್ಸಿಂಗ್ ದಿ ಸ್ಟ್ರಾಂಗ್ ಆಸಿಡ್ HCl and a weak base ammonium hydroxide. Dissolve it in water. In water the equilibrium will be existing. ಹಾಗಾಗಿ ಏನಾಗುತ್ತೆ, ಅಮೋನಿಯಂ ಕ್ಲೋರೈಡ್ನ ವಾಟರ್ ಹಾಕಿದಾಗ ಅಮೋನಿಯಂ ಹೈಡ್ರಾಕ್ಸೈಡ್ ಮತ್ತು HCl ಬರುತ್ತೆ. ಸೊ ಅಮೋನಿಯಂ ಕ್ಲೋರೈಡ್ ಏನಾಗುತ್ತೆ, ಸಾಲ್ಟು ಕ್ಲೀವ್ ಆಗುತ್ತೆ, ಹ್ಯಾಸ್ NH4 ಪ್ಲಸ್ Cl ಮೈನಸ್. ವಾಟರ್ ವೀಕ್ ಎಲೆಕ್ಟ್ರೋಲೈಟ್ ಹಾಗೆ ಉಳ್ಕೊಳ್ಳುತ್ತೆ. ಅಮೋನಿಯಂ ಹೈಡ್ರಾಕ್ಸೈಡ್ ವೀಕ್ ಎಲೆಕ್ಟ್ರೋಲೈಟ್, ಡಿಸೋಸಿಯೇಟ್ ಆಗಲ್ಲ, ಕಂಪ್ಲೀಟ್ಲಿ ಹಾಗೆ ಉಳ್ಕೊಳ್ಳುತ್ತೆ. H ಪ್ಲಸ್ಸು ಸ್ಟ್ರಾಂಗ್ ಎಲೆಕ್ಟ್ರೋಲೈಟು ಡಿಸೋಸಿಯೇಟ್ ಆಗುತ್ತೆ, H ಪ್ಲಸ್ಸು ಮತ್ತು Cl ಮೈನಸ್. ಸೊ ಈಗ ಎರಡನ್ನೂ ಕ್ಯಾನ್ಸಲ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಉಳಿದಿದ್ದೇನು ನನಗೆ, ಆ ಕಡೆ ಈ ಕಡೆ Cl ಹೊಟ್ಟೋಗುತ್ತೆ, ಈ ಕಡೆ ಉಳಿದಿದ್ದೇನು ಅಮೋನಿಯಂ ಅಯಾನ್ ಪ್ಲಸ್ ವಾಟರ್, ಆ ಕಡೆ Cl ಮೈನಸ್ ಪ್ಲಸ್ H ಪ್ಲಸ್. ಅಮೋನಿಯಮು ಮತ್ತು Cl ಏನಾಗುತ್ತೆ, ದೇ ಗೋಯಿಂಗ್ ಟು ಕಂಬೈನ್ ಟುಗೆದರ್. ಅವೆರಡು ಕಂಬೈನ್ ಆಗ್ತವೆ. ನೆಗೆಟಿವ್ಲಿ ಒಂದು ಪಾಸಿಟಿವ್ಲಿ ಚಾರ್ಜ್ ಇದೆ, ಒಂದು ನೆಗೆಟಿವ್ಲಿ ಚಾರ್ಜ್ ಇದೆ, ಅವೆರಡು ಕಂಬೈನ್ ಆಗುತ್ತೆ. ಉಳಿದಿದ್ದೇನು H ಪ್ಲಸ್ ಆಗಿ ಉಳ್ಕೊಳ್ಳುತ್ತೆ. H ಪ್ಲಸ್ ಅಂದ್ರೇನು, ಅಸಿಡಿಕ್ ಆಗಿರುತ್ತೆ. ಹಾಗಾಗಿ ನಿಮ್ಮ ಸೊಲ್ಯೂಷನ್ದು pH ಲೆಸ್ ದ್ಯಾನ್ 7 ನಿಮಗೆ ಆಗಿರುತ್ತೆ. ಸೊ ಹೀಗೆ ನೀವು ಸಾಲ್ಟ್ನ ವೆನ್ ಯು ಡಿಸಾಲ್ವ್ ಇಟ್ ಇನ್ ವಾಟರ್, ಹೈಡ್ರಾಲಿಸಿಸ್ ಆಫ್ ಸಾಲ್ಟ್ನ ಮಾಡಿದಾಗ ನೇಚರ್ ಆಫ್ ದಿ ಸೊಲ್ಯೂಷನ್ ಏನಿದೆಯಲ್ಲ ಆ ಬೇಸಿಸ್ ಮೇಲೆ ಇದು ಸ್ಟ್ರಾಂಗಾ ವೀಕಾ ಅಂತ ನಾವು ಕನ್ಸಿಡರ್ ಹೋಗ್ತೀವಿ. 4 ಥರ ಸಾಲ್ಟ್ನ ನಾವು ಕ್ಲಾಸಿಫೈ ಮಾಡ್ಕೊಂಡಿದ್ದೀವಿ. ಲಾಸ್ಟ್ ನೋಡೋಣ, ಸಾಲ್ಟ್ ಆಫ್ ಎ ವೀಕ್ ಆಸಿಡ್ ಅಂಡ್ ಎ ವೀಕ್ ಬೇಸ್. ಎರಡು ವೀಕ್ ತೊಗೊಂಡಿದ್ದೀವಿ.
ಎಕ್ಸಾಂಪಲ್ ಯಾವ್ಯಾವುದು ಅಂತಂದರೆ ಅಮೋನಿಯಂ ಕಾರ್ಬನೇಟ್, ಅಲ್ಯೂಮಿನಿಯಂ ಫಾಸ್ಫೇಟ್, ಅಮೋನಿಯಂ ಆಕ್ಸಲೇಟ್, ದೀಸ್ ಆರ್ ದಿ ಎಕ್ಸಾಂಪಲ್ಸ್. ಈಗ ವೀಕ್ ಆ್ಯಸಿಡ್ ನಾನು ಸಿಂಪಲ್ ಆಗಿರೋ ತೊಗೊಳ್ತಾ ಇದ್ದೀನಿ. ಅಮೋನಿಯಂ ಅಸ್ಟಿಕ್ ಆ್ಯಸಿಡ್ ಮತ್ತು ಅಮೋನಿಯಂ ಹೈಡ್ರಾಕ್ಸೈಡು ಎರಡು ಕಂಬೈನ್ ಮಾಡಿದಾಗ ನಿಮಗೆ ಅಮೋನಿಯಂ ಅಸಿಟೇಟ್ ಫಾರ್ಮೇಷನ್ ಆಗುತ್ತೆ. ಸೊ ಇಲ್ಲಿ ಪಿ ಎಚ್ ಏನಾಗುತ್ತೆ, ನ್ಯೂಟ್ರಲ್ ಆಗಿರುತ್ತೆ, ಅಥವಾ ಅಸ್ಟಿಕ್ ಆಗಿರ್ಬೋದು, ಬೇಸಿಕ್ ಆಗಿರ್ಬೋದು, ನೋಡು ನಾವು ಹೇಳ್ತಾ ಹೋಗೋಣ. ಸೊ ಈ ಸಾಲ್ಟ್ ಹೇಗೆ ಫಾರ್ಮೇಷನ್ ಆಯಿತು, ವೀಕ್ ಆ್ಯಸಿಡ್, ಅಸ್ಟಿಕ್ ಆ್ಯಸಿಡ್ ಮತ್ತು ವೀಕ್ ಬೇಸು ಅಮೋನಿಯಂ ಹೈಡ್ರಾಕ್ಸೈಡ್ ಎರಡು ಕಂಬೈನ್ ಮಾಡಿದಾಗ ನನಗೇನಾಗ್ತಿದೆ, ಈ ಕಾಂಪೌಂಡು, ಈ ಸಾಲ್ಟು ಫಾರ್ಮೇಷನ್ ಆಗ್ತಾ ಇದೆ. ಆ ಸಾಲ್ಟ್ನ ನಾನು ಏನು ಮಾಡ್ತೀನಿ, ವಾಟರ್ ಒಳಗಡೆ ಡಿಸಾಲ್ವ್ ಮಾಡ್ತೀನಿ. ವಾಟರ್ ಒಳಗಡೆ ಡಿಸಾಲ್ವ್ ಮಾಡಿದಾಗ ಏನಾಗುತ್ತೆ, CH3COO ಮೈನಸ್, ಸಾಲ್ಟ್ ಏನಾಗುತ್ತೆ CH3COO ಮೈನಸ್ ಪ್ಲಸ್ NH4+ ಆಗಿ ಕನ್ವರ್ಟ್ ಆಗುತ್ತೆ. ವಾಟರ್ ವೀಕ್ ಎಲೆಕ್ಟ್ರೋಲೈಟು ಹಾಗೆ ಉಳ್ಕೊಳ್ಳುತ್ತೆ, ಅಸ್ಟಿಕ್ ಆ್ಯಸಿಡ್ ವೀಕ್ ಎಲೆಕ್ಟ್ರೋಲೈಟು ಹಾಗೆ ಉಳ್ಕೊಳ್ಳುತ್ತೆ, ಅದೇ ಥರ ಅಮೋನಿಯಂ ಹೈಡ್ರಾಕ್ಸೈಡು ವೀಕ್ ಎಲೆಕ್ಟ್ರೋಲೈಟು ಹಾಗೆ ಉಳ್ಕೊಳ್ಳುತ್ತೆ. ಸೊ again ಅಮೋನಿಯಂ ಹೈಡ್ರಾಕ್ಸೈಡು ಮತ್ತು ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇದ್ದಾಗ ಅವೆರಡೂ ಕಂಬೈನ್ ಆಗುತ್ತೆ. ನೆಟ್ ರಿಸಲ್ಟ್ ಏನಾಗ್ತಾ ಇದೆ, ಏನೂ ಆಗ್ತಾ ಇಲ್ಲ, ದೇರ್ ಇಸ್ ನೋ ಚೇಂಜ್. ಫ್ರೀ ಆ್ಯಸಿಡ್ ಇದೆ, ಫ್ರೀ ಬೇಸ್ ಇದೆ, ಈ ಕಡೆಗೆ ಸಾಲ್ಟ್ ಇದೆ. ಸೊ ಹಾಗಾದಾಗ ಏನಾಗುತ್ತೆ, ಅಗೇನ್ ಅಟ್ ವಾಟ್ ಎಕ್ಸ್ಟೆಂಟ್ ಯುವರ್ ಎಲೆಕ್ಟ್ರೋಲೈಟ್ ಗೋಯಿಂಗ್ ಟು ಡಿಸೋಸಿಯೇಟ್, ಆ ವೀಕ್ ಎಲೆಕ್ಟ್ರೋಲೈಟ್ ಏನಾಗುತ್ತೆ, ಡಿಸೋಸಿಯೇಟ್ ಆಗುತ್ತೆ. ಎಷ್ಟು, ನಾಟ್ ಟು ದ 100%, ಟು ಸಮ್ ಎಕ್ಸ್ಟೆಂಟ್ 60% ಡಿಸೋಟಿ ಆಗ್ತಿದೆಯಾ, 40% ಡಿಸೋಸಿಯೇಟ್ ಆಗ್ತಿದೆಯಾ, ಆ ಬೇಸಿಸ್ ಮೇಲೆ ಇದು ನ್ಯೂಟ್ರಲ್ಲ, ಬೇಸಿಕ್ಕಾ ಅಥವಾ ಅಸಿಡಿಕಾ ಅಂತ ನಾವು ಡಿಸೈಡ್ ಮಾಡ್ತೀವಿ. ಆ್ಯಂಡ್ ಟ್ರೀಟಿಂಗ್ ದೀಸ್ ಸಾಲ್ಟ್ಸ್ ವಿತ್ ವಾಟರ್ produces the parent weak acid weak base, thus it involves both cationic and anionic hydrolysis. The resulting solution may be neutral or slightly acidic or basic depending upon the relative degrees of ionization of a weak acid or a weak base produced. So a weak acid weak base ಏನಿದೆಯಲ್ಲ ಅದು ಎಷ್ಟು ಡಿಗ್ರಿಗೆ ಡಿಸೋಸಿಯೇಟ್ ಆಗ್ತಿದೆ, 100 ಡಿಗ್ರಿ ಡಿಸೋಸಿಯೇಟ್ ಆಯಿತು ಅಂದರೆ ಸ್ಟ್ರಾಂಗ್ ಅಂತ ಹೇಳ್ತೀವಿ, ಕಡಿಮೆಗಾಯಿತು ಅಂತಂದರೆ ವೀಕ್ ಅಂತ ಹೇಳ್ತೀವಿ. ಸೊ ಎಷ್ಟು ಪರ್ಸೆಂಟ್ ಅದು ಡಿಸೋಸಿಯೇಟ್ ಆಗ್ತಿದೆ, ಆ ಬೇಸಿಸ್ ಮೇಲೆ ಇದೆಲ್ಲ ಬೇಸಿಕ್ಕಾ ಅಥವಾ ಅಸಿಡಿಕಾ ಅಂತ ನಾವು ಡಿಸೈಡ್ ಮಾಡ್ತೀವಿ. ಸಮರೈಸ್ ಮಾಡೋದಾದರೆ, ಸೊ ವಿ ಆರ್ ಗೋಯಿಂಗ್ ಟು classify the salt based on the hydrolysis of the salt, based on the nature of the hydrolysis of the salt solution into 4 category. Strong acid, strong base ಇದ್ದಾಗ ಬರುವಂಥ ಸಾಲ್ಟ್ ಇದೆಯಲ್ಲ, ದಟ್ ವಿಲ್ ಬಿ ನ್ಯೂಟ್ರಲ್ ಇನ್ ನೇಚರ್. ಸ್ಟ್ರಾಂಗ್ ಆ್ಯಸಿಡ್ ವೀಕ್ ಬೇಸ್ ಇದ್ದರೆ ಅಸಿಡಿಕ್ ಇರುತ್ತೆ. ಸ್ಟ್ರಾಂಗ್ ಬೇಸು ವೀಕ್ ಬೇಸ್ ಇದ್ದಾಗ ಅದು ಬೇಸಿಕ್ ಆಗಿರುತ್ತೆ. ಎರಡೂ ವೀಕ್ ಇದ್ದಾಗ ನಿಮ್ಗೆ ಏನಾಗುತ್ತೆ ಅಂತಂದರೆ ನ್ಯೂಟ್ರಲ್ ಇರುತ್ತೆ, ಅಥವಾ ಬೇಸಿಕ್ ಇರುತ್ತೆ, ಅಥವಾ ಅಸಿಡಿಕ್ ಇರುತ್ತೆ. ದಿಸ್ ಇಸ್ ದ ವೇ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿ ಹೈಡ್ರಾಲಿಸಿಸ್ ಆಫ್ ಸಾಲ್ಟ್. ಕೊಟ್ಟಿರೋಂಥ ಸಾಲ್ಟು ಯಾವ ರೀತಿಯಾಗಿ ಹೈಡ್ರಾಲಿಸಿಸ್ ಆಗಿದೆ ಅಂತ. ಸೊ ಬೇಸ್ಡ್ ಆನ್ ದಿ ಹೈಡ್ರಾಲಿಸಿಸ್ ಆಫ್ ದಿ ಸಾಲ್ಟ್ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಎ ಯೂನಿಟ್, ಆ್ಯಂಡ್ ದಟ್ ಯೂನಿಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಹೈಡ್ರಾಲಿಸಿಸ್ ಕಾನ್ಸ್ಟೆಂಟ್. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡಿ ಹೇಳ್ತಾ ಹೋಗಿ. ಆಲ್ ದ ಬೆಸ್ಟ್, ಗುಡ್ ಲಕ್, ಥ್ಯಾಂಕ್ ಯು.